ಶ್ರೀಮಾತ್ರೆ ನಮಃ. ಈ ದಿನ ನಾನು ಗೌರಿ ದೇವಿಯ ಒಂದು ವಿಶೇಷವಾದಂಥ ಮಂತ್ರ ಹಾಗೂ ಪ್ರಾರ್ಥನಾ ಶ್ಲೋಕದೊಂದಿಗೆ ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕಾಗಿ ಬಂದಿದ್ದೇನೆ. ಮಾರ್ಗಶಿರ ಮಾಸ ಶುರುವಾದಾಗಿಂದ ಅಂದರೆ ಕಾತ್ಯಾಯಿನಿ ದೇವಿಯ ಪೂಜೆಯ ಅಂಗವಾಗಿ ದಾಂಪತ್ಯ ಸಾಮರಸ್ಯಕ್ಕಾಗಿ, ಶೀಘ್ರವಾಗಿ ಕಂಕಣ ಭಾಗ್ಯ ಕೂಡಿ ಬರುವುದಕ್ಕಾಗಿ, ಮನೋನುಕೂಲವಾದಂತಹ ಪತಿಯನ್ನು ಪಡೆಯುವುದಕ್ಕಾಗಿ ವಿವಿಧ ಗೌರಿ ಮಂತ್ರಗಳನ್ನು, ಗೌರಿ ಶ್ಲೋಕಗಳನ್ನು, ಧ್ಯಾನ ಶ್ಲೋಕಗಳನ್ನು, ಪ್ರಾರ್ಥನಾ ಶ್ಲೋಕಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಬಂದಿದ್ದೇನೆ. ಇದೇ ಮಾಲಿಕೆಯಲ್ಲಿ ಈ ದಿವಸ ಗೌರಿಯ ಒಂದು ಅತ್ಯಂತ ಜನಪ್ರಿಯವಾದ ಮಂತ್ರ ಹಾಗೂ ವಿಶೇಷವಾದಂಥ ಅಂದರೆ ಈ ಉದ್ದೇಶದಿಂದ ಈ ಮಂತ್ರವನ್ನು ಪಠಣ ಮಾಡಿದಾಗ ನಾವು ಹೇಳಿಕೊಳ್ಳಬೇಕಾದಂಥ ಪ್ರಾರ್ಥನಾ ಶ್ಲೋಕದೊಂದಿಗೆ ತಮ್ಮೊಂದಿಗೆ ಬಂದಿದ್ದೇನೆ. ಯಾಕೆ ಅಂತಂದರೆ ಈ ಮಂತ್ರ ಬಹಳ ಜನಪ್ರಿಯವಾಗಿದ್ದಾಗಿದ್ದು ಎಲ್ಲ ದೇವಿಯರ ಪೂಜೆಯಲ್ಲಿ ಸಹ ಈ ಮಂತ್ರವನ್ನು ನಾವು ಉಪಯೋಗ ಮಾಡೋದಿದೆ. ಅಂದರೆ ದುರ್ಗಾ ಸಪ್ತಶತಿಯ 11ನೇ ಅಧ್ಯಾಯದಲ್ಲಿ ಬರುವಂತಹ ನಾರಾಯಣಿ ಸ್ತುತಿಯಲ್ಲಿ ಬರುವಂಥ ಅತ್ಯಂತ ಜನಪ್ರಿಯವಾದಂತಹ ದೇವಿಯ ಶ್ಲೋಕ ಅಥವಾ ಮಂತ್ರ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ದೇವಿಯನ್ನ, ಭಗವತಿಯನ್ನ ಅತ್ಯಂತ ಮಂಗಳಕರವಾದ ರೀತಿಯಲ್ಲಿ ಅನುಸಂಧಾನ ಮಾಡಿಕೊಂಡು ದೇವಿಯ ಅತ್ಯಂತ ಮಂಗಳಕರವಾದ ರೂಪವನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿಕೊಂಡು ಹೇಳಿಕೊಳ್ಳುವಂಥ ಈ ಮಂತ್ರವನ್ನು 108 ಸಲ ಅಥವಾ 64 ಸಲ, 8 ಸಲ, 12 ಸಲ ನಮ್ಮ ಮನಸ್ಸಿಗೆ, ನಮ್ಮ ದೈನಂದಿನ ಕೆಲಸಗಳ ಮಧ್ಯೆ ನಮಗೆ ಇರುವಂಥ ಸಮಯಾನುಕೂಲವನ್ನು ನೋಡಿಕೊಂಡು ನಾವು ಈ ಮಂತ್ರವನ್ನು ಜಪ ಮಾಡಬಹುದು. ಮನಸ್ಸಿನಲ್ಲಿ ಜಪ ಮಾಡಿಕೊಂಡಾದ ಮೇಲೆ ನಾವು ದಾಂಪತ್ಯ ಸಾಮರಸ್ಯಕ್ಕಾಗಿ ಅಥವಾ ಮಕ್ಕಳ ಸೌಭಾಗ್ಯಕ್ಕಾಗಿ ಅಥವಾ ಮನೋನುಕೂಲವಾದಂಥ ಪತಿಯನ್ನು ಪಡೆಯೋದಕ್ಕಾಗಿ, ಪತಿಯ ಪ್ರೇಮವನ್ನು ಪಡೆಯುವುದಕ್ಕಾಗಿ ಈ ಮಂತ್ರವನ್ನು ಹೇಳಿಕೊಂಡಿದ್ದೇ ಆಗಿದ್ದಲ್ಲಿ ಕೊನೆಯಲ್ಲಿ ಹೇಳಿಕೊಳ್ಳಬೇಕಾದಂಥ ಪ್ರಾರ್ಥನಾ ಶ್ಲೋಕ ಈ ರೀತಿಯಾಗಿದೆ. ಹೇ ಗೌರಿ ಶಂಕರಾರ್ಧಾಂಗಿ ಯಥತ್ವಂ ಶಂಕರ ಪ್ರಿಯೇ ತಥಾ ಮಾಂ ಕುರು ಕಲ್ಯಾಣಿ ಕಾಂತಕಾಂತಂ ಸುದುರ್ಲಭಂ ದೇಹಿ ಸೌಭಾಗ್ಯಂ ಆರೋಗ್ಯಂ ದೇಹಿ ದೇವಿ ಪರಮಂ ಸುಖಂ ಪುತ್ರಂ ದೇಹಿ ಧನಂ ದೇಹಿ ಸೌಮಾಂಗಲ್ಯಂಚ ದೇಹಿ ಮೇ. ಈ ರೀತಿ ದೇವಿಯಲ್ಲಿ ಮಂತ್ರವನ್ನು ಜಪಿಸಿದ ಆದ ಮೇಲೆ ನೀನು ಹೇಗೆ ಶಂಕರನಿಗೆ ಪ್ರಿಯವಾದಂಥ ಅರ್ಧಾಂಗಿಯಾಗಿದ್ದೀಯೋ ಅದೇ ರೀತಿ ನನ್ನನ್ನೂ ಸಹ ನನ್ನ ಪತಿಗೆ ಅತ್ಯಂತ ಪ್ರಿಯಳಾದವಳನ್ನಾಗಿ ಮಾಡು ಮತ್ತು ನನಗೆ ಸೌಭಾಗ್ಯ, ಆರೋಗ್ಯ, ಪುತ್ರ ಸಂತಾನ, ಧನ, ಪರಮಸುಖ ಹಾಗೂ ಸೌಮಂಗಲ್ಯವನ್ನು ಸದಾ ನೀಡುವಂಥವಳಾಗು ಎಂದು ದೇವಿಯಲ್ಲಿ ಅನನ್ಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಾವು ಈ ಮಂತ್ರದ ಜಪ ನಂತರ ಆಕೆಯಲ್ಲಿ ವರಗಳನ್ನು ಬೇಡುವಂಥ ಒಂದು ಪದ್ಧತಿ ಅನುಚಾನವಾಗಿ ನಡೆದುಕೊಂಡು ಬಂದಿದೆ. ಅತ್ಯಂತ ಸಿದ್ಧವಾದ ಮತ್ತು ಸಶಕ್ತವಾದ, ಸಮರ್ಥವಾದಂಥ ಒಂದು ಈ ಪ್ರಾರ್ಥನಾ ಶ್ಲೋಕ. ಇದನ್ನು ಎಲ್ಲರೂ ತಮ್ಮ ಮನೋನುಕೂಲವನ್ನು ಸಾಧಿಸುವುದಕ್ಕಾಗಿ ಪ್ರಯೋಗ ಮಾಡಿಕೊಳ್ಳಬಹುದಾಗಿದೆ. ಗೌರಿಯ ಅನಂತ ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ. ಶ್ರೀಮಾತ್ರೇ ನಮಃ.